ಇಲ್ಲಿ ಎಷ್ಟೋ ಜನಕ್ಕೆ ಸಾಲ ಅಂದ್ರೇನೆ ಏನು ಅಂತ ಗೊತ್ತಿಲ್ಲದವ್ರನ್ನ ಸಾಲಗಾರನಾಗಿ ಮಾಡೋದೇ ನಮ್ಮ ಸ್ನೇಹಿತರು. ಹೇಗ್ ಗೊತ್ತಾ, ಹುಟ್ಟುಹಬ್ಬ ಬಂತು ಅಂತ ಹೇಳಿದ ತಕ್ಷಣ ಅವನಿಗೊಂದು ಹಾರ ಹಾಕಿ ಪೇಟ ಹಾಕಿ ಶಾಲ್ ಹಾಕ್ಬಿಟ್ಟು ಒಂದು 300 ರೂಪಾಯಿ ಕಿತ್ತೋಗಿರೋ ಕೇಕ್ ತಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ಅಡಿಯ ಮಚ್ಚ ಪಾರ್ಟಿ ಕೊಡ್ಸು ಅಂತ ಹೇಳ್ತಾರೆ. ಸರಿ, ಇವನೇನ್ ಮಾಡ್ತಾನೆ, ಬರೋ ಸಂಬಳದಲ್ಲಂತೂ ಪಾರ್ಟಿ ಕೊಡ್ಸೋ ಯೋಗ್ಯತೆ ಇಲ್ಲ ನಮ್ಗೆ. ಯಾರ ಹತ್ರ ಅಂದ್ರೆ ಫ್ರೆಂಡ್ಸ್ ಹತ್ರ, ಅವ್ರ ಹತ್ರ ಒಂದು 10,000 ಸಾಲ ತಗೊಳ್ತಾನೆ. ತಿಂಗಳಿಗೊಂದು 500 ರೂಪಾಯಿ ಬಡ್ಡಿ ಕಟ್ಕೊಂಡು ಹೋದ್ರೂ ಪರವಾಗಿಲ್ಲ, ಒಂದ್ 2 ತಿಂಗಳು 3 ತಿಂಗಳು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂತಾನೆ. ಅಣ್ಣನ ಮಕ್ಳ ಕೀಳಕ್ ಕೆಲಸ ಇರಲ್ಲ, 500,000 ಖರ್ಚು ಮಾಡಿರ್ತಾರೆ. ಬಾರಕ್ಕೆ ಕರ್ಕೊಂಡು ಕುಣ್ಸದ ಮೇಲೆ ಗೊತ್ತಾಗುತ್ತೆ ಚಾಯ್ಸ್ ಕುಡಿಯೋ ನನ್ನ ಮಕ್ಕಳೆಲ್ಲ MH ಕುಡಿತಾರೆ ಅಂತ, ಉಪ್ಪಿನಕಾಯಿನಲ್ಲಿ ಎಣ್ಣೆ ಹೊಡೆಯೋರೆಲ್ಲ ಕಬಾಬ್ ತಿಂತಾರೆ ಅಂತ. 10,000 ಯಾವ ಮೂಲೆಗೆ ಸಾಲುತ್ತೆ? ಬೆಳಗ್ಗೆ ಹ್ಯಾಂಗ್ ಅವರಲ್ಲಿ ಎದ್ದೋಡ್ದಾಗ ಜೋಬಲ್ಲಿ ₹1 ದುಡ್ಡು ಇರಲ್ಲ. ಆವಾಗ ಅನ್ಸುತ್ತೆ ಅವನಿಗೆ, ಅಯ್ಯೋ 10,000 ಸಾಲ ಮಾಡಿದ್ನ, ಸರಿ ನೋಡೋಣ ಬಿಡು ತೀರ್ಸೋಣ ಅಂತ. ಕೊನೆ ಗೊತ್ತಾಗಲ್ಲ ಅವನಿಗೆ 10,000 ಹೋಗ್ಬಿಟ್ಟು 20,000 ಆಗುತ್ತೆ, 20,000 50,000 ಆಗುತ್ತೆ. ಸೊ ನನಗೆ ಅರ್ಥ ಆಗಿದ್ದಿಷ್ಟೇನೆ, ಸಾಲ ಮಾಡಿದ್ರೆ ನರಕ ಆಗುತ್ತೆ. ದಯವಿಟ್ಟು ಯಾರು ಸಾಲ ಮಾಡಕ್ ಹೋಗ್ಬೇಡಿ. ತಿರುಪೇಶೋಕಿ ಜೀವನಕ್ಕೆ ತಲೆ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಒಂದ್ಸರಿ ತಿರುಪೇಶೋಕಿ ಜೀವನಕ್ಕೆ ತಲೆ ಕೊಟ್ಬಿಟ್ರೆ ಕೊನೆಗೆ ಏನಾಗುತ್ತೆ ಅಂದ್ರೆ ಸಾಲ ತೀರ್ಸೋಷ್ಟು ಸಾಲ ಮಾಡಿರ್ಬೇಕು ನಾವು. ಆದ್ರೆ ಸಾಲ ಕೆಲವೊಂದು ಏನಾಗುತ್ತೆ ಅಂದ್ರೆ ನಾವೇ ತೀರೋಗಷ್ಟಾಗುತ್ತೆ. ದಯವಿಟ್ಟು ಸಾಲ ಮಾಡಕ್ ಮುಂಚೆ ಬಹಳ ಯೋಚನೆ ಮಾಡಿ. ಇದು ಒಂದು ಹುಟ್ಟುಹಬ್ಬದ ಕಥೆ ಅಷ್ಟೇ. ಕ್ಯಾಪ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ.